ಇವತ್ತು ಅರೆಕ್ಕಲ ಆಜಬ್ಬ ನಿಮ್ಮ ಮುಂದೆ ಮಾಧ್ಯಮವರ ಮುಂದೆ ನಿಂತಿದ್ದೇನೆ. ನಾನು ಭಾಳ ಬಡತನಲ್ಲಿ ಹುಟ್ಟಿ ಬೆಳೆದವನು. ನಾನು ಹುಟ್ಟಿದ್ದು ಅರೆಕ್ಕಲ ಪಂಜಮಾಡಿಯಲ್ಲಿ. ಆ ಕಾಲದಲ್ಲಿ ವಿದ್ಯಾಭ್ಯಾಸ ನನಗಿಲ್ಲ. 6 ಮಂದಿಯಲ್ಲಿ ನಾವು 3ನೇವನು. 1974 ಜುಲೈ 26 ಒಂದು ದೊಡ್ಡ ನೆರೆ ಬಂತು. ಆ ನೆರದಲ್ಲಿ ಮನೆ ಮಟ್ಟಕೊಂಡು ಕೊಚ್ಚಿಕೊಂಡಿದ್ದು. ನಾನು 6ರಲ್ಲಿ ಆಗ 18 ವರ್ಷ ಪ್ರಯ ಇತ್ತು. ಆಗ 76ರಲ್ಲಿ ನಮಗೆ ಸರ್ಕಾರ ಒಂದು ಸಹಾಯಧನ ನೀಡಿಕೊಂಡು ಇಲ್ಲಿ ಅರೆಕ್ಕಲ ನೀಪಟ್ಟು ಒಂದು ಇದೇ ಗುಡ್ಡೆ ಬೆದಸಲ್ಲಿ ಒಂದು ಸಣ್ಣ ಮನೆ ಮಾಡಿದೆ. 6 ಮಂದಿಯಲ್ಲಿ ನನಗೆ 18 ವರ್ಷ. ತಂದೆ ತಾಯಿ ಎಲ್ಲ ಪೆರೆಯದವರು. ನನಗೆ ಮುಖ್ಯ ಪಾಯಿಂಟು ವಿದ್ಯಾಭ್ಯಾಸ ಇರಲಿಲ್ಲ. ಆದ ಕಾರಣ 1977ರಲ್ಲಿ ನಾನು ಮಂಗಳೂರು ಸ್ಟೇಟ್ ಬ್ಯಾಂಕ್ ಹಂಪನಘಟ್ಟ ಬಸ್ ನಿಲ್ದಾಣದಲ್ಲಿ ಸೆಂಟ್ರಲ್ ಮಾರ್ಕೆಟಿಂದ ಒಂದು ಇಸಾಕಾಜಿಂದ ಒಂದು ಕುರೆ ಕಿಟ್ಲೆ ಹಣ್ಣು ಸಾಲ ತಗೊಂಡು ಓಡಾಡೋ ಮನುಷ್ಯ ನಾನು. ಆಗ ನನಗೆ ವಿದ್ಯಾಭ್ಯಾಸ ಇರಲಿಲ್ಲ ಆ ಕಾಲದಲ್ಲಿ. ಆಗ ಒಳ್ಳೊಳ್ಳೆ ಕಿಟ್ಲೆ ಹಣ್ಣು ಬರ್ತಾಯಿದ್ರು. ಆಗ ಡಜನ್ ಲೆಕ್ಕ. ನನ್ನ ಹತ್ರ ಇಂಗ್ಲೀಷಿನವರು ಮಚ್ ಅಂತ ಕೇಳುವಾಗ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಆಗ ನಾನು ಭಾಳ ಮುಜುಗರಾದೆ. ಪುನಃ ನಮ್ಮ ಇಟಿ ಪರಿದವರು ಪುನಃ MLA ಆದರು. ಅರೆಕ್ಕಲ ಉಳ್ಳಾಲ ತಾಲೂಕಿಗೆ ಇದಕ್ಕೆ ಇಟಿ ಖಾದರ್ ಅವರ ತಂದೆ ಇಟಿ ಪರಿದವರು MLA ಆದರು. ಆಗ ನಾನು ಅವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀನಿ. ಸರ್, ನಮಗೆ ಭಾಳ ಒಂದು ಸರ್ಕಾರಿ ಶಾಲೆ ಅವಶ್ಯಕತೆ ಇತ್ತು. ಆದ ಕಾರಣ ನೀವು ಅದನ್ನು ಮಂಜೂರಾತಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ನಮ್ಮ ಮದ್ರಸದಲ್ಲಿ ಬೆಂಚ್ ಡೆಸ್ಕು ಎಲ್ಲ ನಾವು ಮಾಡ್ತೇವೆ. ನಮಗೆ ಸರ್ಕಾರಿ ಶಾಲೆಯನ್ನು ಮಂಜೂರಾತಿ ಮಾಡಿಕೊಟ್ಟು ಉದ್ಘಾಟನೆ ಕೂಡ ಮಾಡ್ತೀವಿ ರೌಲತುಲ್ ಮದ್ರಸೆ. ಆಗ ನಾನು 9 ಮಂದಿಯಲ್ಲಿ ನಾನು ಕೂಡ ಒಬ್ಬ ಕೋಶಾಧಿಕಾರಿ ಕೆಲಸ ಮಾಡ್ತೇನೆ. 2000 ಜೂನ್ 17 ಶನಿವಾರ ಕರ್ನಾಟಕ ಸರ್ಕಾರ ಈಗಿನ ಸ್ಪೀಕರ್ ಇಟಿ ಖಾದರ್ ಅವರ ತಂದೆ ಇಟಿ ಫರೀದವರು 28 ಮಕ್ಕಳನ್ನು ರೌಲತುಲ್ ಮದ್ರಸದಲ್ಲಿ ಸ್ಥಾಪನೆ ಮಾಡಿಬಿಟ್ರು. ಒಂದು ಡಿಪ್ಯುಟೇಷನ್ ಟೀಚರ್ ಕೊಟ್ಟು ಆಗಿನ ಶೇಷರ ಅಧಿಕಾರಿ ರೌಲತುಲ್ ಮದ್ರಸಲ್ಲಿ ಉದ್ಘಾಟನೆ ಮಾಡಿಬಿಟ್ಟು ಒಂದು ಡಿಪ್ಯುಟೇಷನ್ ಟೀಚರ್ ಕೊಟ್ಟು ಸರ್ಕಾರ ಮುಖಾಂತರ. ಆಗ ಹೇಳಿದರು, ಬೆಂಚ್ ಡೆಸ್ಕ್ ಬಾಡಿಗೆ ಬೇಡ, ಬಿಲ್ಡಿಂಗ್ ಮಾಡಿ ಉಂಟು ಶೇಷರ ಅಧಿಕಾರಿ ಆನಂದ್ ಅವರ ಹತ್ರ ಹೇಳಿರು. ಆಗ 1 ವರ್ಷ ಅದೇ ಮದ್ರಸದಲ್ಲಿ ಮುಂದೆ ಇತ್ತು. 50 ಮಕ್ಕಳಿತ್ತು. ಆಗ ಯಾರು ಮಕ್ಕಳಿದ್ದರೆ ಸರ್ವ ಶಿಕ್ಷಣ ಅಭಿಯಾನ ಒಂದು ಹೊಸ ನ್ಯೂಸ್ ಬಂತು. ಯಾರು ಮಕ್ಕಳಿದ್ದಾರೆ ಆದ ಕಾರಣ STMC ಅದು ಡೆವಲಪ್ಮೆಂಟ್ ಅನ್ನು ಆಗಬೇಕು ಅಂತ ಪ್ರೈಮರಿ ಶಾಲೆಯಲ್ಲಿ ಇಂಥ ಒಂದು ನೇಮಕಾತಿ ಬಂತು. ಆಗ ನನ್ನ ಮಗಳು ಆ ಶಾಲೆಯಲ್ಲಿ ಕಲಿಸಿ ಇದ್ದ ಕಾರಣ ನಮ್ಮ ಈಗಿನ ಸ್ಪೀಕರ್ ಅವರ ತಂದೆ ಇಟಿ ಫರೀದವರು STMC ಆಗಿ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರು ಮಾಡಿಬಿಟ್ರು. ಆಗ ನನ್ನ ನಿರ್ದೇಕ್ತ ಯಾಕೆ ಒಂದು ಶಾಕ್ ಬಾಕ್ಸ್ ಕೊಡಲು ಸಾಧ್ಯ ಇಲ್ಲದ ಮನುಷ್ಯ STMC ಆದರೆ ಏನುಂಟಲ್ಲ. ಆಗ ಫರೀದವರು ನನ್ನ ಹತ್ರ ಹೇಳಿ, ನಿಮಗೆ ನಾನು ಸಹಾಯ ಮಾಡ್ತೇನೆ, ಏನಿದ್ದರೆ ಕೂಡ ನಿಮಗೆ ಲೆಟ್ರ್ ಮಾಡ್ತೇನೆ, ನೀವು ಮುಂದೆ ಹೋಗುವಂಥ ಸಹಾಯ ಮಾಡಿದರು. ಆಗ ನಾನು 2001ರಲ್ಲಿ ಶೇಷರ ಅಧಿಕಾರಿ ಅವರು ಆನಂದ್ ಅವರು ಆಗಿನ BO ನಮ್ಮ ಉಳ್ಳಾಲ ತಾಲೂಕಿಗೆ ಅವರೇ ಉಳ್ಳಾಲ ತಾಲೂಕು ಉಂಟಲ್ಲ ಮಂಗಳೂರಿಗೆ BO ವಲಯ BO ಆಗಿದ್ದರು. ಆಗ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದರು. ಆಗ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡುವಾಗ ರೌಲತುಲ್ ಮದ್ರಸಲ್ಲಿ ನಮಗೆ ಜಮೀನು ಯಾರು ಬಿಟ್ಟು ಕೊಡಲಿಲ್ಲ. ಆಗ ನಾನೊಂದು ಗುಡ್ಡದ ಮೇಲೆ ಜಮೀನಿತ್ತು. ಸೈದಾನಿ ಬೀಬಿ ದರ್ಗಾ ಶಾಫಿಶಂನಾಡು ಆ ಕಾಲದಲ್ಲಿ SP ಆಗಿದ್ದರು. ಮಂಗಳೂರಲ್ಲಿ ಅರಕ್ಕೆ ಬಂದ ಹಣವನ್ನು ಕಮಿಷನರ್ ಆಫೀಸ್ ಪಕ್ಕದಲ್ಲಿ ಒಂದು ದರ್ಗದೆ ಮಂಗಳೂರಿನಲ್ಲಿ. ಅದರ ಉಸ್ತುವಾರಿ ಶಾಫಿಶಂನಾಡು ಅವರು ಕೇಳುವಾಗ 5,000 ರೂಪಾಯಿ ಆಗ ನನ್ನ ಕೈಯಲ್ಲಿ ಕೊಟ್ಟರು ಅವರು. ಅದನ್ನು ತೆಗೆಸಿಕೊಂಡು ನಮ್ಮ ಗುಡ್ಡದ ಮೇಲೆ ಒಂದು ಬೇರೆಯವರ ಖಾಸಗಿ ಜಮೀನಿತ್ತು. 40 ಸಲ 51,000 ನೇಮಕಾತಿ ಮಾಡಿ ನಮಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು. H ಕುഞ്ഞ് ಅಹಮದಾಜಿ ನನಗೆ 5,000 ಕೊಟ್ಟರು. ಈ ಶಾಫಿಶಂನಾಡು 5 ಕೊಟ್ಟು JCP ಸಮತಟ್ಟು ಮಾಡಿ 41 ಸೆಂಟ್ ಸರ್ಕಾರ ಭೂಮಿಯನ್ನು ಸರ್ಕಾರ ತಹಸೀಲ್ದಾರೇ ಮಂಜೂರಾತಿ ಮಾಡಿಕೊಟ್ಟು. ಆಗ 2001-2ರಲ್ಲಿ ಇಟಿ ಖಾದರ್ ಅವರ ತಂದೆ ಇಟಿ ಫರೀದವರು ಬಿಲ್ಡಿಂಗ್ ಮಾಡಿ ಉದ್ಘಾಟನೆ ಕೂಡ ಮಾಡಿಬಿಟ್ರು. ಆ ಕಾಲದ ಅದೇ ಶಾಲೆಯಲ್ಲಿ ಮುಂದೆ ಇತ್ತು 56 ಮಕ್ಕಳಿತ್ತು. ಆಗ ನಾನು ಮುಂದೆ ಹೋದೆ. ಬೇರೆ ಬೇರೆ ಜನ ಸಹಾಯ ಕಲಿತು ಶಾಲೆ ಇತ್ತು. ಆಗ 2003-4ರಲ್ಲಿ ಜಿಲ್ಲಾ ಪಂಚಾಯತಿ ಒಬ್ಬ ಶಿವಾನಂದ ಮೂರ್ತಿಯಿಂದ IAS ಅಧಿಕಾರಿ ಇದ್ದರು ಮಂಗಳೂರಿನಲ್ಲಿ, ಜಿಲ್ಲಾ ಪಂಚಾಯತಿ CO. ಆಗ ನಾನು ನನ್ನ ಶಾಸಕರು ಲೆಟ್ರ್ ತಗೊಂಡು ಅವ್ರ ಹತ್ರ ಸಹಾಯ ಕೇಳುವಾಗ ನೀನು ಮುಂದೆ ಹೋಗು ಅಂತ ಹೇಳುವಾಗ ನನ್ನ ಹತ್ರ ಅವರು ಒಂದು ಭರವಸೆ ಕೊಟ್ಟರು. ಗುರುಪ್ಪ ಬಾಲೇಪಣ್ಣಿ ನನ್ನನ್ನು ಪರಿಚಯ ಮಾಡಿಕೊಟ್ರು. ಯಾರು ಶಿವಾನಂದ ಮೂರ್ತಿ ಎಂದು IAS ಅಧಿಕಾರಿ ಮಂಗಳೂರಲ್ಲಿ ಜಿಲ್ಲಾ ಪಂಚಾಯತಿ CO. ಅವರು ಬರುವಾಗ ನನ್ನ ಮನೆಗೆ ಬರುವಾಗ ನನ್ನ ಮನೆಯಲ್ಲಿ ಎಲ್ಲರನ್ನು ಬರೆಯುತ್ತಪ್ಪ ಈ ಬಡವನ ಆಜಬ್ಬನ್ನು ನೋಡಿ ಸ್ವಲ್ಪ ಮಾಧ್ಯಮ ಪರಿಚಯ ಮಾಡಿಕೊಟ್ರು. 4 ಜನಿಗೆ ಗುರುಪ್ಪ ಬಾಲೇಪುಣಿ ಅವರಿಗೆ, ವಿಜಯ ಕರ್ನಾಟಕ ಪೇಪರ್ ಯೋಗೀಶ್ ಅವರು, ಕಿರಣಿ ಅಂಕಾರೆ ಲ್ಯಾನ್ಸ್ಗೆ
4 ಮಂದಿ ನನ್ನ ಮನೆಯಲ್ಲಿ ಬರುವಾಗ ಒಂದು ಕುರ್ಸು ಕೂಡ ಇರಲಿಲ್ಲ. ನಾನು ನನ್ನ ತಂಗಿನ ಮನೆಯಲ್ಲಿ ಕುರ್ಸು ತಗೊಂಡೋದು ಶಾಲೆ ನೋಡಿದರು. ಮರುದಿವಸ 2004 ಸೆಪ್ಟೆಂಬರ್ 16 ತಾರೀಕಿಗೆ ಒಂದು ಲೇಖನ ಬರೆಯಿದರು. ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕನಸುಂಡು. ಅದು ಗುರುಪೊಬ್ಬಾಳೆ ಪುಣ್ಯ ಅವರು ಬರೆದ ಬರೆಯಲ್ಲಿ. ಅದರಲ್ಲಿ ನನಗೆ ಬರ ಪರಿಚಯ ಬಿತ್ತು. ಆ ಬರವು ನನಗೆ ದೇಶದ ರಾಷ್ಟ್ರಪತಿಯವರು, ಪ್ರಧಾನಮಂತ್ರಿಗೂ ಕೂಡ ಆ ಪತ್ರಿಕೆ ನನಗೆ ಸಿಕ್ತು. ಅದರಲ್ಲಿ ಭಾಳ ಪ್ರಯೋಜನ ಇತ್ತು. ಬೇರೆ ಬೇರೆ ಜನರನ್ನು ಸಹ ತಗೊಂಡೆ. ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟರು. ಅದೇ ವರ್ಷ ಕನ್ನಡ ಪ್ರಭ ವರ್ಷದ ವ್ಯಕ್ತಿ ಮಾಡಿದರು. ಅದೇ ವರ್ಷ 2006ರಲ್ಲಿ ಮೈಸೂರಾವ್ ಜಿಲ್ಲಾಧಿಕಾರಿ ರಾಮೇಶ್ವರ ಠಾಕೂರ್ ಚಾಕೂಟದಲ್ಲಿ ಕೂಡ ಪಾಲ್ಗೊಳ್ಳೋ ಅವಕಾಶ ಸಿಕ್ಕಿತ್ತು. ಮತ್ತು ನಾನು ಮುಂದೆ ಹೋದೆ. ಆ ಸಾಲ ಇತ್ತು. 2004ರಲ್ಲಿ ಕನ್ನಡ ಪ್ರಭ ಆಯ್ಕೆ ಆದ ನಂತರ ನಾನು ಬೇರೆ ಬೇರೆ ಜನ ನನಗೆ ಸಹಾಯಕ್ಕೂ ಕರ್ನಾಟಕ ಬ್ಯಾಂಕ್ ಅನಂತಕೃಷ್ಣ ಅವ್ರ ಶಾಲೆ ಬಂದರು. 50,000 ಕೊಟ್ಟರು. ಕನ್ನಡ ಪ್ರಭದ ವರ್ಷದ ವ್ಯಕ್ತಿಯನ್ನು ಪುನಃ ನಾನು 25 ಸೆನ್ಸು ಸಾಲ ಸರ್ಕಾರಿ ಶಾಲೆ ಆಗದೇ ಇದೆ. ಅದು ಪುನಃ ನಾನು ಬೇಡಿಕೆ ಇಡ್ತೀನಿ. ಕನ್ನಡ ಪ್ರಭದ ಐಕ್ಯ ಇರುವಾಗ ಮಿಶ್ರ ಸರ್ಕಾರ ಇತ್ತು. ನನಗೆ ಹೈಸ್ಕೂಲು ಮಂಜೂರಾತಿ ಮಾಡಿ ಉಂಟು. ಯಡಿಯೂರಪ್ಪ ಜಿ ಕುಮಾರಸ್ವಾಮಿ ಅವರ ಬೇಡಿಕೆ ಇಡುವಾಗ ಆಗ MLA E.T. ಖಾದರ್ ಒಂದು ಆಗ 7ನೇ ತರಗತಿ ಇತ್ತು, 8ನೇ ತರಗತಿ ಇತ್ತು. ನನಗೆ ಬಿಲ್ಡಿಂಗ್ ಇರಲಿಲ್ಲ ಹೈಸ್ಕೂಲ್ ಇರುವಾಗ. ಆಗ 2008ರಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಕೊಟ್ಟ ಸಿರ್ಮಸ್ ಪೂಜೆ ಅಲ್ಲ ಇವರು ಪಾಲೆಮಾರವರು ಶಾಲೆಗೆ ಭೇಟಿ ಕೊಟ್ಟರು ಗಣರಾಜ್ಯ ದಿವಸದಲ್ಲಿ ಜನವರಿ 26ಕ್ಕೆ. ನನ್ನನ್ನು ಅವರು ಬರೆಯುವಾಗ ನಮಗೆ ಸಹಾಯ ಮಾಡಿದರು. 18,65,000 ರೂಪಾಯಿ ಸರ್ಕಾರ ಮುಖಾಂತರ ಹೈಸ್ಕೂಲಿಗೆ ಮಂಜೂರಾತಿ ಆಯಿತು. ಆದರೆ ಜಮೀನು ಇರಲಿಲ್ಲ. 2008ರಲ್ಲಿ ಪುನಃ ನನಗೆ ಒಂದು ಅವಾರ್ಡ್ ಕೊಟ್ಟರು. CN ಐಬನ್ ಅಂತ, ರಿಲಯನ್ಸ್ ಅವರು, ನಿಮ್ಗೆ ಗೊತ್ತಿರ್ಬೋದು. ಅದು ದೇಶದ ಪ್ರತಿಷ್ಠ ಹೋಟೆಲಲ್ಲಿ, ಬೊಂಬೈ ಹೋಟೆಲಲ್ಲಿ ತಾಜಿ ಓಬರೆಯಲ್ಲಿ ಕೊಟ್ಟುಕೊಂಡು ನನಗೆ ಆ ಸನ್ಮಾನ ಮಾಡಿದರು. ಬೊಂಬೈ ಕರ್ಕೊಂಡೋದು, ವಿಮಾನಲ್ಲಿ ಕರ್ಕೊಂಡೋದು, ಬೆಂಗಳೂರಿಂದ ಕರ್ಕೊಂಡೋದು ಸನ್ಮಾನ ಮಾಡೋ. ಆಗ ಪೊನ್ನುರಾಜಿ ಮಂಗಳೂರಲ್ಲಿ ಜಿಲ್ಲಾಧಿಕಾರಿ ಇದ್ದು 5 ಲಕ್ಷ ಕೊಟ್ಟುಕೊಂಡು ಬಂದು ನಾನು ಶಾಲೆಗೆ ಅತಂತ್ರ ಮಾಡುವಾಗ ಶ್ಯಾಮೇಗೌಡರು ಬೇಡಿಪಯ್ಯ ಮತ್ತು 5 ಲಕ್ಷ ತಗೊಂಡು ಎಣಪಯ್ಯ ಅಬ್ದುಲ್ಲ ಕುಂಜಾತಿ ಹೋಲ್ಗ ನನಗೆ 3 ಲಕ್ಷ ಅವರು ಕೊಟ್ಟು ಪುನಃ ನಾನು 70 ಸೆನ್ಸ್ ಸಲ ನಾನು ಹೈಸ್ಕೂಲಿಗೆ ಮಂಜೂರಾತಿ ಹಣ ಕೊಟ್ಟು ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಹೆಸರಿನಲ್ಲಿ ಮಾನಪಟ್ಟು ಹಾಗೆ 1 ಎಕರೆ 30 ಸೆನ್ಸು 33 ಸೆನ್ಸು ಈ ಹಣದಲ್ಲಿ ದೇಣಿಗೆಗಳ ಹಣದಲ್ಲಿ ಕಟ್ಟಿದೆ. ಆಗ ಕೆನರಾ ಬ್ಯಾಂಕು ಶತಮಾನೋತ್ಸವ ಕೊಡಿಗೆ, ಸಿಂಡಿಕೇಟ್ ಬ್ಯಾಂಕ್ ಬೋಲೂರು ಮಾಮ 4 ಚಿಲ್ಲರೆ ಕೊಟ್ಟು, ರಂಗಮಂದಿರ ಇಂಥದ್ದೆಲ್ಲ ಹಲವಾರು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿದ್ದೇನೆ. 2010ರಲ್ಲಿ ಹೈಸ್ಕೂಲು ಮಂಜೂರಾಯಿತಾಯಿತು. 18,65,000 ರೂಪಾಯಿ ಶಾಲೆಗೆ ಸರ್ಕಾರ ಕೂಡ ಬಂತು. ಆಗ ನನಗೆ ಒಂದು ಟೀಚರ್ ಬಂದರು, HM ಆಗಿ ಕೆಲಸ ತುಮಕೂರಿನ ವೀಣಾ JH ಅಂತ. 2013ರಲ್ಲಿ ಸುಂದರವಾದ 2 ಕೊಠಡಿ 4 ಕೊಠಡಿ ಆಯಿತು. HPCL ಬಿಲ್ಡಿಂಗ್ 18 ಲಕ್ಷ ಬಿಲ್ಡಿಂಗ್ ಆಯಿತು. ಜೂನ್ 14 ತಾರೀಕಿಗೆ ಉದ್ಘಾಟನೆ ಕೂಡ ಮಾಡಿರು. MP ಅನಿಲ್ ಕುಮಾರ್ ಕಟೀಲ್, E.T. ಖಾದರ್ ಅಧ್ಯಕ್ಷರು. ಆಗ ಪುನಃ HPCL ಕಂಪ್ನಿ ಕೃಷ್ಣನ್ಕುಟ್ಟಿನ 18 ಲಕ್ಷ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿಬಿಟ್ರು. ಮುಂದೆ ಹೋಯ್ತು. ನಮ್ಮಲ್ಲಿ ಕರ್ನಾಟಕ ಮಾನ್ಯ ಸಿದ್ದರಾಮಣ್ಣ ಅವರು ರಾಜ್ಯೋತ್ಸವ ಕೊಟ್ಟು 2012-13ರಲ್ಲಿ 1 ಲಕ್ಷ ಕೊಟ್ಟು ನನಗೆ ಚಿನ್ನದ ಪದಕ ಕೂಡ ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಕೊಟ್ಟು ಅವರಿಗೆ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಬೇರೆ ನನ್ನ ಪತ್ರಿಕೆ ಮಾಧ್ಯಮಗಳು ರಂಗಕ್ಕೆ ಕೊಟ್ಟರು, BBC ನ್ಯೂಸ್ನಲ್ಲಿ ಮಂತ್ರಿ ಕೊಟ್ಟು. ಆಗ ಮುಂದೆ ಹೋಯಿತು. 2020 ಜನವರಿ 25ಕ್ಕೆ ಒಬ್ಬ ಸಾಮಾನ್ಯ ನಾಗರಿಕರಿಗೆ 100 ಕೋಟಿ ಜನರ ಪೈಕಿಯಲ್ಲಿ ಅರೆಕಲ ಆಜಬ್ಬಗೂ ಪದ್ಮಶ್ರೀ ರೆಕ್ರೂಟ್ಮೆಂಟ್ ಕೊಟ್ಟರು 2015ರಲ್ಲಿ ಕೂಡ. ಇನಿ ಕೂಡ ಒಂದು ಮನೆ ಮಾಡ್ತೇನೆ ಮಾನ್ಯ ಕರ್ನಾಟಕ ಸರ್ಕಾರ ಪೀಕಾರ E.T. ಖಾದರ್ ಅವ್ರ ಹತ್ರ. ನಮಗೆ ಒಳ್ಳೆಯ ಸುಸಜ್ಜಿತ ಕಟ್ಟಡ ಆಗಬೇಕು PUCಗೆ. ಇನ್ನಿ ಕೂಡ ಅಭಿವೃದ್ಧಿ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿ ಕೈ ನೀಡಿದೆ. ನಾನೊಬ್ಬ ಸಾಮಾನ್ಯ ನಾಗರಿಕ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಅವರ ಕೈ ನೀಡುತ್ತೇನೆ, ಶಿಕ್ಷಣ ಸಚಿವರ ಕೈ ಇದ್ದೇನೆ. ಆದರೆ ನಾನು ಬಡತನ ಇದ್ದ ಮನುಷ್ಯ, ನನಗೆ ಸಹಾಯ ಸಹಕಾರ ತುಂಬ ಕಿಟ್ಟಿದ್ದೆ. ಇನ್ನೂ ಕೂಡ ನಿಮ್ಮ ಸಹಾಯ ಸಹಕಾರ ಸಿಕ್ಕಲಿ ಅಂತ ಹಾರೈಸಿನೇ. ಅರೆಕಲೆ PUC ಮಂಜೂರಾತಿ ಆಗಿದೆ. ಒಳ್ಳೆ ಕಟ್ಟಡ ಆಗಬೇಕು. ಮುಂದಿನ ದಿನದಲ್ಲಿ ನಮ್ಮ ವಿದ್ಯಾಭ್ಯಾಸ ಇದೇ ಶಾಲೆಯಲ್ಲಿ ಕಲಿತುಕೊಂಡು PUC ಮಾಡಿಕೊಂಡು ಮುಂದಿನ ಶುಭ ಆಗಲಿ ಅಂತ ಹೇಳ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಬಿಡಿದು ಕರ್ನಾಟಕ ಸಹಕಾರ ಪೀಕಾರ ಹಿಡಿದು ನನಗೆ 3 ಕೋಟಿಯವರಿಗೆ ಸಹಾಯ ಸಹಕಾರ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ಮನವಿ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ.